ಕೊಡಿಸದೇ ಇದ್ದವರು ಟುವೆ ಏನು ಚೆಂಡು ಕೊಡಿಸ್ತಾರ ಅನ್ನೋ ಒಂದು ಪದ ಬಳಕೆ ಮಾಡ್ತೀವಿ ನೋಡ್ರಿ. ಅವನೇನು ಚೆಂಡು ಕೊಡಿಸಿದ್ನಂತ ಇವನೇ ಇದ್ದಲ್ಲ, ಇವ್ನು ಮುಖ್ಯಮಂತ್ರಿನೇ ಇದ್ದಲ್ಲ. ತಾಯಿ ಮೇಲೆ ಪ್ರಮಾಣ ಮಾಡಿದಾಗ ಎಲ್ಲಿ ಹೋಗಿದ್ದೀವ? ಸದನದಾಗ ಪ್ರಮಾಣ ಮಾಡಿದ ಒಬ್ಬ ಮುಖ್ಯಮಂತ್ರಿ ಯಡಿಯೂರಪ್ಪನಂತ ಕೇಳ್ಕೊಂತ ಹೇಳ್ರಿ ಅವನಿಗೆ. ಇವನೇನು ಚೆಂಡು ಮಾತಾಡ್ತಾರೆ ನಮ್ಮ ಪಕ್ಷದ ಬಗ್ಗೆ. ನನಗೆ ಬೇಕಾಗಿತ್ತು, ನಾನು ಟಿಕೆಟ್ ಕೇಳಿದ್ದೆ. ಪಕ್ಷದ ನಿರ್ಣಯ ಇವನಿಗೆಲ್ಲ ಮಾಡೈತೆ ಪಕ್ಷ. ಇವನೇನೋ ಸ್ವಲ್ಪ ಸ್ಟಾರ್ ಕ್ಯಾಂಪೇನ್ ಮಾಡಿದ ತಕ್ಷಣ ಬಾಯಿ ಹರಿದು ಬಿಟ್ರೆ ಇವ್ನು ಕೇಳಾಕಿನ ನಾವೇನು ಇವ್ನು ಕೊಂಕಳದಂಗೆ ಕೂಸ. ಇವ್ನಿಗೆ ಬಾಯಿ ಬಂದ್ ಮಾಡಿದ್ರೆ ಸರಿ. ಇದೇ ರೀತಿ ಮಾತಾಡಿದ್ರೆ ಬಾಯಿ ಹೊಡಿಸ್ಕೊತಾರೆ ಜನ. ಏನು ಕೇಳ್ತಾರೆ ಇವ್ನಿಗೆ? ಬಾಯಿಗೆ ಹೊಡಿತಾರೆ ಬರೋಬ್ಬರಿ ಒಂದು ದಿವಸ. ಏನು ಇವನು ಬಾಯಿ ಬಿಟ್ಟಂಗೆಲ್ಲ ಮಾತಾಡ್ಸ್ಕೊಂಡು ಕುಂತೀವನ? ವೈಯಕ್ತಿಕ ಯಾಕೆ ಮಾತಾಡ್ತಾನೆ ಇವ್ನು ತಾಕತ್ತಿದ್ರೆ ರಾಜಕೀಯ ವಿಷಯದ ಬಗ್ಗೆ ಮಾತಾಡಲಿ. ನನ್ನ ಹೆಂಡತಿ ಬಗ್ಗೆ ಟಿಕೆಟ್ ಬಗ್ಗೆ ಮಾತಾಡೋದು ಟುವೇ ಇವನೇನು ಹರಿದ್ನಂತೆ. ಇವ್ರು ಮುಖ್ಯಮಂತ್ರಿ, ಇವ್ರ ಸರ್ಕಾರ ಇದ್ದಾಗ ಕೊಡಿಸ್ತೀನಿ ಅಂತ ಹೇಳ್ದವನಲ್ಲ, ಹರಿದಿದ್ದೇನೆ ಇವನು. ಅದನ್ನ ಹೇಳ್ರಿ, 2D2C ಕೊಡ್ತಾರ ಇವತ್ತು? ಕೊಡಿಸಂತ ಹೇಳ್ರಿ. ತಾಕತ್ತಿದ್ರೆ ಇವ್ನಿಗೆ ಸರ್ಟಿಫಿಕೇಟು ತಹಸೀಲ್ದಾರ್ ಕಚೇರಿಯಲ್ಲಿ. ಸುಮ್ಮನೆ ಬಾಯಿಗೆ ಬಂದಂಗೆ ಏನೋ ಮಾತಾಡಕ್ಕೆ ಬರ್ತಂತ ಮಾತಾಡೋದಲ್ಲ. ಇವ್ರ ಅಪ್ಪನಾಗ ನನಗೂ ಬಾಯಿ ಐತಿ. ಉದ್ಯಮಿಗಳ ಮನೆ ಮೇಲೆ IT ದಾಳಿ ಆಗ್ತಾ ಇದೆ, ಕಾರವಾರದಲ್ಲಿ ಆಗಿದೆ ಸರ್. ನೋಡ್ರಿ, ಇದು ಭಾರತೀಯ ಜನತಾ ಪಕ್ಷದ ಒಂದು ಕುತಂತ್ರ ರಾಜಕಾರಣ. IT, ED, CBI ಇದು ದಾಳಿ ಬಿಡೋದು ಇದೇನು ಮೊದಲು ಸರಿ ಅಲ್ಲ. ನನ್ನ ಚುನಾವಣೆಯಲ್ಲಿ ಇಲ್ಲೇ ನಿಂತಾರೆ ನಮ್ಮ ವೆಂಕಟೇಶ್ ಸಾಕ ಅವ್ರ ಮನೆ ಮೇಲೆ, ನಮ್ಮ ರಾಜೀವ್ ಬೋನಾ ಅವ್ರ ಮನೆ ಮೇಲೆ ರೇಡ್ ಮಾಡಲಿಲ್ಲ ಅಮಿತ್ ಶಾ ಬಂದಾಗ ನನ್ನ ಚುನಾವಣೆಯಲ್ಲಿ. ಇದು ಹೆದರಿಕೆ. ಈ ದೇಶದಲ್ಲಿ ಶ್ರೀಮಂತರಿಗೆ, ಒಳ್ಳೊಳ್ಳೆ ರಾಜಕಾರಣಿಗಳಿಗೆ ಈ IT, CBI ಹೆದರಿಕೆ ಮಾಡೇ ಇವತ್ತು ಈ ದೇಶದಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ. ಇದು ಶಾಶ್ವತ ಅಲ್ಲ. ದ್ವೇಷ ರಾಜಕಾರಣ ಶಾಶ್ವತ ಅಲ್ಲ. ಪ್ರೀತಿ ವಿಶ್ವಾಸದಿಂದ ಜಗತ್ತನ್ನೇ ಗೆಲ್ಲಬಹುದಂತೆ, ಆದರೆ ದ್ವೇಷದಿಂದ ಏನನ್ನು ಕೂಡ ಗೆಲ್ಲಕ್ಕಾಗೋದಿಲ್ಲ. ಈ ಬಾರಿ ನರೇಂದ್ರ ಮೋದಿ ಅವರಿಗೆ ತಕ್ಕ ಪಾಠ ಈ ದೇಶದಲ್ಲಿ ಕಲಿಸ್ತಾರೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.